ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಈ ಕೃಷ್ಣ ಬೈರೇಗೌಡರು, ಎಕ್ಸ್ಪೋಸ್ಡ್ ಕೃಷ್ಣ ಬೈರೇಗೌಡ ಯಾರು ಸಂಭಾವಿತ ಮಂತ್ರಿ ಅಂತ ಯಾರು ಇದ್ದಾರೆ ಕರ್ನಾಟಕದಲ್ಲಿ ಅಂದರೆ ಕೃಷ್ಣ ಬೈರೇಗೌಡರದ್ದು ಮುಖ ಏನು ಬರ್ತಲ್ಲ, ಇವರು ಸಂಭಾವಿತರಲ್ಲ, ಇವರ ಹಿಂದೆ ಮತ್ತೊಂದು ಮುಖ ಇದೆ. ಕೃಷ್ಣ ಬೈರೇಗೌಡರ ಮುಖ ಎದುರಿಗೆ ಕಾಣುವಷ್ಟು ಸಂಭಾವಿತವಾಗಿಲ್ಲ, ಅವರಷ್ಟು ಸಜ್ಜನ ರಾಜಕಾರಣಿ ಅಲ್ಲವೇ ಅಲ್ಲ. ಯಾಕಂದರೆ ಕೃಷ್ಣ ಬೈರೇಗೌಡರ ಅಕ್ರಮಗಳು, ಅನ್ಯಾಯಗಳು, ಹಗರಣಗಳು, ಭ್ರಷ್ಟಾಚಾರಗಳು ಒಂದಲ್ಲ ಎರಡಲ್ಲ. ಅದನ್ನ ಕೃಷ್ಣ ಬೈರೇಗೌಡರು ಯಾರ ಥ್ರೂ ಮಾಡಿಸ್ತಾ ಇದ್ದಾರೆ? ಕೃಷ್ಣ ಬೈರೇಗೌಡರಿಗೆ ಇದರಿಂದ ಏನು ಲಾಭ ಆಗ್ತಾ ಇದೆ? 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅತಿ ಹೆಚ್ಚು ಸರ್ಕಾರಿ ಭೂಮಿಯನ್ನು ನುಂಗಿರುವಂಥ ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರ ಯಾವುದಾದ್ರೂ ಇದೆ ಅಂದರೆ ಅದು ಬ್ಯಾಟರಾಯನಪುರ ಮಾತ್ರ. ಇದು ಕೃಷ್ಣ ಬೈರೇಗೌಡರ ಎಕ್ಸ್ಪೋಸ್ಡ್ ಕಾರ್ಯಕ್ರಮ. ಇದ್ಯಾವ ಸೀಮೆ ನ್ಯಾಯ ಗೌಡ್ರೆ ಅಂತ? ಇದ್ಯಾವ ಸೀಮೆ ನ್ಯಾಯ? ನಾನು ಹೇಮಂತ್. ಎಸ್ ವೀಕ್ಷಕರೇ, ಈಗ ಫುಟ್ಪಾತ್ ಏನು ತೆರವುಗೊಳಿಸ್ತಾ ಇದ್ದಾರೆ, ಎಸ್ ಅದಾಗಲೇಬೇಕು. ಸರ್ಕಾರಿ ಆಸ್ತಿಗಳನ್ನು ಯಾರಾದರೂ ಕೂಡ ಅಕ್ರಮವಾಗಿ ಬಳಸ್ತಾ ಇದ್ದರೆ ಅದು ತಪ್ಪು. ಆ ಒಂದು ಅಕ್ರಮ ಒತ್ತುವರಿಯನ್ನು ತೆರವುಗೊಳಿಸಲೇಬೇಕು. ಅದನ್ನು ಈಗ GBA ಮಾಡ್ತಾ ಇದೆ. ಕೃಷ್ಣ ಬೈರೇಗೌಡರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ವ್ಯಾಪಕವಾಗಿ ಪ್ರಶಂಸೆ ವ್ಯಕ್ತವಾದ ನಂತರ, ಜನರು ಇದಕ್ಕೆ ಸ್ಪಂದಿಸಿದ ನಂತರ ಕೃಷ್ಣ ಬೈರೇಗೌಡರು ಫೇಸ್ಬುಕ್ಕಲ್ಲಿ ಲೈವ್ ಬಂದು ಹಲವು ಸಂಗತಿಗಳನ್ನು ಹೇಳ್ತಾ ಇದ್ದಾರೆ. ಅವರಿಂದನೇ ಇದಾಯಿತು, ಅವರೇ ಇದಕ್ಕೆ ಕಾರಣೀಕರ್ತರು. ಕೃಷ್ಣ ಬೈರೇಗೌಡರಿಂದ ಬೆಂಗಳೂರು ಸುಂದರವಾಗಿ ಆಗುತ್ತೆ. ಬ್ರ್ಯಾಂಡ್ ಬೆಂಗಳೂರು ಅನ್ನೋದನ್ನು DK ಶಿವಕುಮಾರ್ ಘೋಷಣೆ ಅಷ್ಟೇ ಮಾಡಿದ್ರು, ನಾನು ಮಾಡ್ತಿದ್ದೀನಿ ಅನ್ನೋದನ್ನು ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ. ಆದರೆ ಕೃಷ್ಣ ಬೈರೇಗೌಡರಿಗೆ ಗೊತ್ತಿಲ್ಲ ಬ್ಯಾಟರಾಯನಪುರದಲ್ಲಿ ಎಷ್ಟೆಷ್ಟು ಅಕ್ರಮಗಳಾಗಿದ್ದಾವೆ, ಎಷ್ಟೆಷ್ಟು ಒತ್ತುವರಿಯಾಗಿದೆ ಅನ್ನೋಂಥದ್ದು. ಸರ್ಕಾರಿ ಭೂಮಿ ಅತಿ ಹೆಚ್ಚು ಒತ್ತುವರಿಯಾಗಿರೋದು ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ. ಕೃಷ್ಣ ಬೈರೇಗೌಡರಿಗೆ ಮಾಹಿತಿ ಬೇಕಂದರೆ ನಾವು ಕೊಡೋದು ಅಥವಾ ಸಾರ್ವಜನಿಕರು ಕೊಡೋದಲ್ಲ, ಸ್ವತಃ ಅವರ ಸಹೋದರ ಚೌಡೇಗೌಡರನ್ನು ಕೇಳಿದ್ರೆ ಅವರೇ ಕೊಡ್ತಾರೆ. ಅವರ ಒಡ ಹುಟ್ಟಿದ ಸಹೋದರ ಯಾರಿದ್ದಾರೆ ಚೌಡೇಗೌಡರು, ಅವರಿಗೆ ಕೇಳಿದರೆ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಎಷ್ಟು ಅಕ್ರಮಗಳು, ಎಷ್ಟು ಸರ್ಕಾರಿ ಭೂಮಿ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಒತ್ತುವರಿಯಾಗಿದೆ ಅನ್ನೋದನ್ನು ಸ್ವತಃ ಕೃಷ್ಣ ಬೈರೇಗೌಡರ ತಮ್ಮ ಚೌಡೇಗೌಡರಿದ್ದಾರಲ್ಲ ಅವ್ರನ್ನ ಕೇಳಿದರೆ ಅವರೇ ಕೊಡ್ತಾರೆ. ಬೇರೆ ಯಾರೂ ಕೊಡೋದು ಬೇಡ ಅವರಿಗೆ. ಯಾವ ಅಧಿಕಾರಿಗಳು ಕೊಡೋದು ಬೇಡ, ಯಾವ ಸಾರ್ವಜನಿಕರು ದೂರು ಕೊಡೋದು ಬೇಡ, ಅಥವಾ ಯಾವುದಾದ್ರೂ ತನಿಖೆಯನ್ನು ನಡೆಸಿ ಎಷ್ಟು ಭೂಮಿ ಒತ್ತುವರಿಗೆ ಆಗಿದೆ ಅನ್ನೋದನ್ನು ನನಗೆ ವರದಿ ಕೊಡಿ ಅಂತ ಇವರು ಆದೇಶ ಮಾಡೋದು ಬೇಡ. ಅವ್ರು ತಮ್ಮಂಗೆ ಹೇಳಿಬಿಟ್ರೆ ಅವರೇ ಕೊಡ್ತಾರೆ. ಇಷ್ಟೆಲ್ಲ ಆಗಿದೆ ನೋಡಿ, ಇಷ್ಟೆಲ್ಲ ಆಗಿದೆ, ಈ ಕೆರೆಗಳನ್ನು ಇವ್ರು ನುಂಗಿದ್ದಾರೆ, ಈ ಗೋಮಾಳಗಳನ್ನು ಅವ್ರು ನುಂಗಿದ್ದಾರೆ, ಈ ಗ್ರಾಮ ಠಾಣೆಗಳನ್ನು ಯಾರು ನುಂಗಿದ್ದಾರೆ, ಅಲ್ಲಿ BJPಯವರ ಕಾಂಗ್ರೆಸ್ನವರ ಯಾರ್ಯಾರು ನುಂಗಿದ್ದಾರೆ, ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾದೇಶೀಯರು ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ವಾಸವಾಗಿದ್ದಾರೆ. ಕೋಗಿಲು ಕ್ರಾಸ್ನಲ್ಲಿ ನಡೆದಂಥ ಕೆಲವೊಂದು ವಿಚಾರಗಳು ಎಲ್ರಿಗೂ ಗಮನದಲ್ಲಿದೆ. ತೆರವುಗೊಳಿಸ್ಲಿಕ್ಕೆ ಹೋದಾಗ ಏನೇನಾಯಿತು ಅನ್ನೋಂಥದ್ದು ಅದು ಬ್ಯಾಟರಾಯನಪುರ ಕ್ಷೇತ್ರಕ್ಕೆ ಬರುತ್ತೆ. ಹೆಚ್ಚು ಕಮ್ಮಿ 100 ಎಕರೆ ಜಮೀನು ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಸರ್ಕಾರಿ ಜಮೀನು ಅತಿಕ್ರಮಣವಾಗಿದೆ. ಸರ್ಕಾರಿ ಜಮೀನನ್ನು ನುಂಗಿ ಭೂದಂಧೆಕೋರರು ಅಲ್ಲಿ ಲೇಔಟ್ಗಳನ್ನು ಮಾಡಿ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ. ಇದು ಕೃಷ್ಣ ಬೈರೇಗೌಡರಿಗೆ ಗೊತ್ತಿಲ್ವಾ? ಹಾಗಾದರೆ ಅವನ್ನ ಯಾವಾಗ ತೆರವುಗೊಳಿಸ್ತೀರಾ ಕೃಷ್ಣ ಬೈರೇಗೌಡ್ರೆ ಅನ್ನೋ ಪ್ರಶ್ನೆಗಳನ್ನು ಜನ ಕೇಳ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಬಡವರ ಮೇಲೆ ಮಾತ್ರ ಕ್ರಮ ಕೈಗೊಳ್ಳುವ ತಾಕತ್ತಿದೆಯಾ? ಕೃಷ್ಣ ಬೈರೇಗೌಡರ ಪೌರುಷ ಬಡವರ ಮೇಲಷ್ಟೇ ಇದೆಯಾ ಅನ್ನುವಂಥ ಪ್ರಶ್ನೆಗಳನ್ನು ಈಗ ಅಲ್ಲಿಯ ಜನ ಕೇಳ್ತಾ ಇದ್ದಾರೆ. ಹೇಗೆ ನೀವು ಫುಟ್ಪಾತನ್ನು ತೆರವುಗೊಳಿಸ್ತಾ ಇದ್ದೀರಾ? ಒಳ್ಳೆ ಕೆಲಸ, ಅಫ್ಕೋರ್ಸ್ ತುಂಬ ಒಳ್ಳೆ ಕೆಲಸ, ಅದಾಗಲೇಬೇಕು. ಯಾರಾದರೂ ಸರ್ಕಾರಿ ಜಮೀನನ್ನು ಒತ್ತುವರಿಗೊಳಿಸಿದರೆ ಅದು ಆಗಲೇಬೇಕು, ತೆರವುಗೊಳಿಸಲೇಬೇಕು. ಆದರೆ ಬ್ಯಾಟರಾಯನಪುರದಲ್ಲಿ 100 ಎಕರೆ ಸರ್ಕಾರಿ ಕೆರೆಯ ಜಾಗವನ್ನು ನುಂಗಿದ್ದಾರಲ್ಲ ಕೃಷ್ಣ ಬೈರೇಗೌಡ್ರೆ, ಅದನ್ನು ಯಾವಾಗ ತೆರವುಗೊಳಿಸ್ತೀರಾ? ನಿಮಗೆ ಭಾಳ ಖಾಸ ಆಗಿರುವಂಥ ಸೆಂಚುರಿ ಕಂಪನಿ, ದಯಾನಂದ್ ಪೈ ಅವರ ಕಂಪನಿ, ಸಹಕಾರ ನಗರದ ಮುಖ್ಯ ರಸ್ತೆಯಲ್ಲಿರುವಂತಹ ರಾಜಕಾಲುವೆಯನ್ನೇ ನುಂಗಿಬಿಟ್ಟಿದ್ದಾರಲ್ಲ, ಅದನ್ನ ಯಾವಾಗ ತೆರವುಗೊಳಿಸ್ತೀರಾ ಕೃಷ್ಣ ಬೈರೇಗೌಡ್ರೆ? ಅದು ನಿಮಗೆ ಗೊತ್ತಿಲ್ವಾ? ನೀವು ಅಲ್ಲೇ ತಾನೇ ಮನೆ ಓಡಾಡಿ ಓಟ್ ಕೇಳೋದು ಜನರ ಹತ್ರ. ನಿಮ್ಮ ತಮ್ಮ ಅಲ್ಲೇ ತಾನೇ ಓಡಾಡಿ ಎಲ್ಲ ವ್ಯವಹಾರ ಮಾಡೋದು ಚೌಡೇಗೌಡರು. ಅವ್ರು ಕೇಳಿ ಹೇಳ್ತಾರೆ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅಂತ. ಅದು ಯಾಕೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ? ಬ್ಯಾಟರಾಯನಪುರದಲ್ಲಿ ಯಾವ ವಾರ್ಡ್ನಲ್ಲಿ ಯಾವ ಗ್ರಾಮದಲ್ಲಿ ಎಷ್ಟೆಷ್ಟು ಏನೇನು ಒತ್ತುವರಿ ಆಗಿದೆ ಅನ್ನೋದ್ರೆ ನಿಮಗೆ ಮಾಹಿತಿ ಬೇಕಂದ್ರೆ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ, ಅಂಕಿ ಅಂಶಗಳ ಸಮೇತ. ತೆರವುಗೊಳಿಸೋ ತಾಕತ್ತಿದೆಯಾ ಕೃಷ್ಣ ಬೈರೇಗೌಡ್ರೆ ಅನ್ನುವಂಥ ಪ್ರಶ್ನೆಯನ್ನು ಈಗ ಕೇಳುವಂಥ ಸಂದರ್ಭ ಬಂದಿದೆ. ಯಾಕಂದರೆ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ, ಅವರ ಜೀವನವನ್ನು ಸಾಗಿಸ್ಲಿಕ್ಕೆ, ಅವರ ಪೇರೆಂಟ್ಸ್ಗಳಿಗೆ ಹಾಸ್ಪಿಟಲ್ ಅದು ಇದು
ಇತ್ಯಾದಿ ಚಿಕಿತ್ಸಾ ವೆಚ್ಚಗಳನ್ನು ಭರಿಸಲಿಕ್ಕೆ, ಮಕ್ಕಳಿಗೆ ಓದಿಸ್ಲಿಕ್ಕೆ ದುಡಿಮೆ ಬೇಕು ಅಂತ ಹೇಳಿ ಫುಟ್ಪಾತ್ನಲ್ಲಿ ಏನು ಹೋಟೆಲ್ ನಡೆಸ್ಕೊಂಡು, ಏನೇನೋ ಹಣ್ಣಿನ ಅಂಗಡಿ ಇಟ್ಕೊಂಡು, ಹೂವಿನ ಅಂಗಡಿ ಇಟ್ಕೊಂಡು ಏನೇನು ವ್ಯವಹಾರ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೀವು ತೆರವುಗೊಳಿಸ್ತಾ ಇದ್ದೀರಲ್ಲ, ಒಳ್ಳೆಯ ವಿಚಾರ ಅದು. ಬಡವರ ಮನೆಯನ್ನು ನೀವು ತೆರವುಗೊಳಿಸ್ತೀರಾ, ಬಡವರ ವ್ಯವಹಾರವನ್ನು ನೀವು ತೆರವುಗೊಳಿಸ್ತೀರಾ, ಬಡವರ ಬದುಕನ್ನು ನೀವು JCB ತಂದು ನುಗ್ಗಿಸ್ತೀರಾ. ಇದೇ ಯೋಗಿ ಆದಿತ್ಯನಾಥ್ಗೆ JCB ಬಳಸ್ತಾರೆ, JCB ಮುಖ್ಯಮಂತ್ರಿ ಅಂತ ಹೇಳ್ತಂತ ಕೃಷ್ಣ ಬೈರೇಗೌಡರು, DK ಶಿವಕುಮಾರ್ ಇವರು ಕೂಡ ಈಗ JCBಯನ್ನು ಬಳಸ್ತಿದ್ದಾರಲ್ಲ. ಆಯಿತು, ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಕೃಷ್ಣ ಬೈರೇಗೌಡರ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಎಕರೆಗಳು ಒತ್ತುವರಿಯಾಗಿವೆ, ಎಷ್ಟೆಷ್ಟು ಎಕರೆಗಳನ್ನು ಯಾರ್ಯಾರು ನುಂಗಿದ್ದಾರೆ, ಆ ಬಿಲ್ಡರ್ಗಳ ಡೀಟೇಲ್ಸನ್ನು ನಾವು ಕೊಡ್ತೀವಿ. ನಾವು ಕೊಡೋದು ಬೇಡ ಕೃಷ್ಣ ಬೈರೇಗೌಡ್ರೆ, ನಿಮ್ಮ ತಮ್ಮನ ಕೇಳಿ ಅವರೇ ಕೊಡ್ತಾರೆ, ಚೌಡೇಗೌಡರೇ ಕೊಡ್ತಾರೆ. ಹಾಗಾದರೆ ಅವೆಲ್ಲವನ್ನು ತೆರವುಗೊಳಿಸೋ ಒಂದು ತಾಕತ್ತನ್ನು ನೀವು ಪ್ರದರ್ಶನ ಮಾಡ್ತೀರಾ? ಹಾಗಾದರೆ ಅವ್ರ ಮೇಲೆ ನಿಮ್ಮ JCBಯನ್ನು ಬಿಡ್ತೀರಾ? ಹಾಗಾದರೆ ಈ ಸರ್ಕಾರಕ್ಕೆ ಅಷ್ಟೆಲ್ಲ ತಾಕತ್ತಿದ್ರೆ, ಈ ಬೆಂಗಳೂರು ಅಭಿವೃದ್ಧಿ ಮಂತ್ರಿಗಳಿಗೆ ಅಷ್ಟೆಲ್ಲ ಜನಪರ ಕಾಳಜಿ ಇದ್ದರೆ, ಸರ್ಕಾರಿ ಆಸ್ತಿಯನ್ನು ಉಳಿಸಿಕೊಳ್ಳಲೇಬೇಕು ಅನ್ನುವಂತಹ ಮನಸ್ಥಿತಿ ಇದ್ದರೆ ಆಯಿತು, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಕಣ್ಣೆದುರಿನಲ್ಲೇ ನುಂಗಿರುವಂತಹ ಸರ್ಕಾರಿ ಆಸ್ತಿಯ ಮೇಲೆ ಕಟ್ಟಿರುವಂತಹ ಭವ್ಯ ಅಪಾರ್ಟ್ಮೆಂಟ್ಗಳನ್ನು ತೆರವುಗೊಳಿಸೋ ತಾಕತ್ತಿದೆಯಾ ಕೃಷ್ಣ ಬೈರೇಗೌಡ್ರೆ? ಸೆಂಚುರಿ ಕಂಪನಿ, ದಯಾನಂದ್ ಪೈ ಅವರ ಕಂಪನಿ ನಿಮ್ಮ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಎಷ್ಟು ಸ್ಮಶಾನಗಳನ್ನು ನುಂಗಿದೆ, ಎಷ್ಟು ರಾಜಕಾಲುವೆಗಳನ್ನು ನುಂಗಿದೆ ನಿಮಗೆ ಗೊತ್ತಿಲ್ವಾ ಕೃಷ್ಣ ಬೈರೇಗೌಡ್ರೆ? ಒಂದು ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಇವತ್ತಿನವರೆಗೂ ಏನಾದರೂ ಮಾಡಿದ್ರಾ ನೀವು? ಇಲ್ಲಿ ಯಾರೋ ಒಂದು 6x6 ಒಂದು ಗೂಡು ಅಂಗಡಿ ಇಟ್ಕೊಂಡವನು, ಹಣ್ಣಿನ ಅಂಗಡಿ ಇಟ್ಕೊಂಡವನು, ಹೂವಿನ ಅಂಗಡಿ ಇಟ್ಕೊಂಡವನಿಗೆ 15 ರೂಪಾಯಿ 20 ರೂಪಾಯಿಗೆ ಕೆಲಸ ಮಾಡೋರಿಗೆ ಹೊಟ್ಟೆ ತುಂಬ ಊಟ ಕೊಡುವಂಥ ಹೋಟೆಲ್ನವನ್ನ ನೀವು ಎಬ್ಬಿಸ್ತಿರಲ್ಲ, JCB ತೋರಿಸ್ತಿರಲ್ಲ ಅವರಿಗೆ. ನಿಮಗೆ ತಾಕತ್ತಿದ್ರೆ ಈ ರೀತಿ ಭವ್ಯ ಅಪಾರ್ಟ್ಮೆಂಟ್ಗಳನ್ನು ಏನು ಕಟ್ಕೊಂಡಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ, ಅದು ಸರ್ಕಾರಿ ಜಾಗೆಯಲ್ಲಿ, ಅದನ್ನು ತೆರವುಗೊಳಿಸಿ ನೋಡೋಣ. ಈ BJP ಮಾಜಿ ಕಾರ್ಪೊರೇಟರ್ ಮುನೀಂದ್ರ ಕುಮಾರ್ ರೇವಾ ಕಾಲೇಜ್ ಅಪೋಸಿಟ್ಟು ಒಂದು ಲೇಔಟ್ ಮಾಡಿದ್ರಲ್ಲ, ಎಷ್ಟು ದೂರ ಬಂತು ನಿಮ್ಮವರೆಗೂ? ಅದನ್ನ ಯಾಕೆ ಇನ್ನೂವರೆಗೂ ತೆರವುಗೊಳಿಸಲಿಲ್ಲ? ತಹಸೀಲ್ದಾರ್ ಆದೇಶ ಮಾಡಿದ್ದಾರೆ ಅದನ್ನ ತೆರವುಗೊಳಿಸಬೇಕು ಅಂತ, DC ಅವರು ಒಪ್ಕೊಂಡಿದ್ದಾರೆ, ಆದೇಶ ಆಗಿದೆ, ಅದನ್ನ ಯಾಕೆ ತೆರವುಗೊಳಿಸ್ತಾ ಇಲ್ಲ ನೀವು? ಅಲ್ಲಿ ನೀವು ಸಂಭಾವ್ಯ ಅನ್ನೋಂದ್ರೆ ಏನು, ಸಂಭಾವಿತ ಮಂತ್ರಿ, ಸಜ್ಜನ ಮಂತ್ರಿ ಅನ್ನೋದನ್ನ ಮರೆತು ಬಿಡ್ತೀರಾ ನೀವು ಬ್ಯಾಟರಾಯನಪುರಕ್ಕೆ ಹೋದರೆ? ಇದು ಕೃಷ್ಣ ಬೈರೇಗೌಡರ ಎರಡು ಮುಖಗಳ ಒಂದು ಎಕ್ಸ್ಪೋಸ್ಡ್ ಕಾರ್ಯಕ್ರಮ. ಕೃಷ್ಣ ಬೈರೇಗೌಡರು ನಾವು ನೀವು ಅಂದ್ಕೊಂಡಷ್ಟೇ ಸೂಕ್ಷ್ಮವಾದಂತಹ ಸಜ್ಜನ ರಾಜಕಾರಣಿ ಅಲ್ಲ ಅನ್ನೋದಕ್ಕೆ ವಿತ್ ಎವಿಡೆನ್ಸ್, ವಿತ್ ಪ್ರೂಫ್ ಫೋಕಸ್ TV ಎಕ್ಸ್ಪೋಸ್ ಮಾಡ್ತಾ ಇರುವಂತಹ ಕೃಷ್ಣ ಬೈರೇಗೌಡರ ಮತ್ತೊಂದು ಮುಖದ ಅನಾವರಣ ಇದು. ಕೃಷ್ಣ ಬೈರೇಗೌಡರಿಗೆ ಅಷ್ಟೆಲ್ಲ ಜನಪರವಾದ ಕಾಳಜಿ ಇದ್ದರೆ, ಕೃಷ್ಣ ಬೈರೇಗೌಡರಿಗೆ ಅಷ್ಟೆಲ್ಲ ಸರ್ಕಾರಿ ಆಸ್ತಿಯನ್ನು ಉಳಿಸ್ಕೊಳ್ಬೇಕು ಅನ್ನೋದಿದ್ರೆ, ರೇವಾ ಕಾಲೇಜ್ ಅಪೋಸಿಟ್ ಸರ್ಕಾರಿ ಆಸ್ತಿಯನ್ನು 22ರಿಂದ 30 ಎಕರೆ ನುಂಗಿದಾರಲ್ಲ, ಅದು ಉಳಿಸ್ರಿ ನೋಡೋಣ. ತಹಸೀಲ್ದಾರ್ ಆದೇಶ ಆಗಿದಲ್ವ, ಯಲಹಂಕ ತಹಸೀಲ್ದಾರ್ ಆದೇಶ ಮಾಡಿದ್ದಾರೆ ತೆರವುಗೊಳಿಸಬೇಕು ಅಂತ, ಪೊಲೀಸ್ ಫೋರ್ಸ್ ಪ್ರೊಟೆಕ್ಷನ್ ಕೊಟ್ಟನ್ನು ತೆರವುಗೊಳಿಸಿ ನೋಡೋಣ. ನೀವು ತೆರವುಗೊಳಿಸಲ್ಲ, ಯಾಕಂದರೆ ಅದರಿಂದ ನಿಮ್ಗೇನು ಬರಬೇಕಾಗಿದೆ ಬಂದಿದೆ. ಹಾಗಂತ ನಾವು ಹೇಳ್ತಾ ಇಲ್ಲ, ಅಲ್ಲಿ ಜನ ಹೇಳ್ತಾ ಇದ್ದಾರೆ. ನೀವು ತೆರವುಗೊಳಿಸಿಲ್ಲ ಅಂದರೆ ಅದೇ ಅರ್ಥ ತಾನೆ? ಯಾಕಾಗಾದ್ರೆ ಮುಚ್ಕೊಂಡು ಕೂತಿರೋದು ಬಾಯಿ, ಕಣ್ಣು, ಕಿವಿ, ಮೂಗುಗಳನ್ನೆಲ್ಲ? ಇಲ್ಲಿ ಬಡವರು ಇಟ್ಕೊಂಡಿರೋ ಅಂಗಡಿಗಳು ಕಾಣ್ತಾವೆ ನಿಮ್ಮ ಕಣ್ಣಿಗೆ. ನೀವು ದಿನ ನಿಮ್ಮ ಮನೆಯಿಂದ ಓಡಾಡುವಾಗ ಅಲ್ಲಿ ವಶಪಡಿಸ್ಕೊಂಡಿರುವಂತಹ ಅಕ್ರಮವಾಗಿ ಕಟ್ಟಿರುವಂತಹ ಕಟ್ಟಡಗಳು ಕಾಣಲ್ಲ ನಿಮಗೆ ಅಲ್ವಾ ಕೃಷ್ಣ ಬೈರೇಗೌಡ್ರೆ? ಇದು ಕೃಷ್ಣ ಬೈರೇಗೌಡರು ಯಾರು ಸಜ್ಜನ ರಾಜಕಾರಣಿ, ಯಾರು ವಿದೇಶದಲ್ಲಿ ವ್ಯಾಸಂಗವನ್ನು ಮುಗಿಸಿ ಕರ್ನಾಟಕ ಬೆಂಗಳೂರನ್ನು ಉದ್ಧಾರ ಮಾಡ್ತೀನಿ ಅಂತ ಬಂದಿರುವಂಥ ಕೃಷ್ಣ ಬೈರೇಗೌಡರು. ರಾಹುಲ್ ಗಾಂಧಿ ಅವರಿಗೆ ತೀರಾ ಹತ್ತಿರದಲ್ಲಿದ್ದೀನಿ ಅನ್ನುವಂತಹ ಕೃಷ್ಣ ಬೈರೇಗೌಡರು ತಂಡವನ್ನು ಕಟ್ಕೊಂಡು ಬೇರೆಯವ್ರನ್ನ ಮಿನಿಸ್ಟರ್ ಮಾಡಬೇಕಂತ ಓಡಾಡುವಂತಹ ಕೃಷ್ಣ ಬೈರೇಗೌಡರ ಮೂಗಿನ ನೇರದಲ್ಲಿಯೇ, ಕೃಷ್ಣ ಬೈರೇಗೌಡರ ಕಣ್ಣಳತೆಯ ದೂರದಲ್ಲಿಯೇ ಇಷ್ಟೆಲ್ಲ ಅಕ್ರಮಗಳು ಕಂಡರೂ ಕೂಡ ಅವರಿಗೆ ಅದನ್ನು ತೆರವುಗೊಳಿಸೋದಲ್ಲ, ಅವರಿಗೊಂದು ನೋಟಿಸ್ ಕೊಡೋಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಪಾಪ ಬಡವರು ಯಾರೋ ಒಂದು ಹಣ್ಣಿನ ವ್ಯಾಪಾರ ಮಾಡುವಂಥವ್ರನ್ನ, ಹೋಟೆಲ್ ವ್ಯಾಪಾರ ಮಾಡುವಂಥವ್ರನ್ನ, ಅಥವಾ ಪಾದರಕ್ಷೆಗಳ ಅಂಗಡಿಗಳನ್ನು ಇಟ್ಕೊಂಡಂಥವ್ರನ್ನ ಅವ್ರನ್ನ ಇವರು ತೆರವುಗೊಳಿಸಿ ಇವರ ಒಂದು ಕೆಲಸದ ಒಂದು ಏನಂದರೆ, ನಾನು ಇಷ್ಟು ಸಾಚಾ ಇದ್ದೀನಿ, ನಾನು ಇಷ್ಟು ಒಳ್ಳೆಯ ಕೆಲಸಗಾರ, ನನ್ನನ್ನು ಬಿಟ್ಟು ಮತ್ತೆ ಯಾರೂ ಇಲ್ಲವೇ ಇಲ್ಲ ಅನ್ನೋ ಥರದ ಬಿಲ್ಡಪ್ ಕೊಟ್ಕೊಂಡು ಫೇಸ್ಬುಕ್ ಲೈವ್ ಬಂದು ಬೇರೆ ರೀತಿಯ ವಿಚಾರಗಳನ್ನು ಅವರು ಟ್ವೀಟ್ ಮಾಡಿಕೊಂಡು ಬಿಲ್ಡಪ್ ತೊಗೋತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಅಲ್ಲೊಂದು ಮಾವಿನ ಹಣ್ಣಿನ ಮೇಳ ನಡೆದ್ರೂ ಇವರು ದೊಡ್ಡ ಬ್ಯಾನರ್ಗಳನ್ನು ಹಾಕಬೇಕಲ್ಲಿ ಬ್ಯಾಟರಾಯನಪುರದಲ್ಲಿ. ಅಲ್ಲಿ ಏನೇ ಒಂದು ಆದ್ರೂ ಇವರು ಸುಗ್ಗಿ ಹಬ್ಬ, ಆ ಹಬ್ಬ, ಈ ಹಬ್ಬ, ತಿಂಗಳಿಗೊಂದು ಇವೆಂಟ್ ಇರಲೇಬೇಕು. ಬ್ಯಾಟರಾಯನಪುರ ಕಾನ್ಸ್ಟಿಟ್ಯೂನ್ಸಿ ತುಂಬ ಬ್ಯಾನರ್ಗಳನ್ನು ಹಾಕ್ತಾರೆ. ಕೃಷ್ಣ ಬೈರೇಗೌಡರಿಗೆ ಒಂದು ಸಾಮಾನ್ಯ ಜ್ಞಾನ ಅನ್ನೋದಿದ್ರೆ, ಕಂಡಲ್ಲಿ ಫ್ಲೆಕ್ಸ್ ಬ್ಯಾನರ್ ಹಾಕಬಾರ್ದು ಅನ್ನೋದು ಕಾನೂನಿದೆ, ಅದು ಸರ್ಕಾರಿ ನಿಯಮ ಇದೆ, ಅದು GBA ತಂದಿರೋ ನಿಯಮ ಇದೆ ಅನ್ನೋದು ಗೊತ್ತಿಲ್ವ ಹಾಗಾದರೆ ಕೃಷ್ಣ ಬೈರೇಗೌಡರಿಗೆ?
ಯಾಕೆ ಹಾಕಿಸ್ತಾರೆ ಇವರೆಲ್ಲ ಊರು ತುಂಬ ಬ್ಯಾನರ್ಗಳನ್ನು? ಒಂದು ಸಣ್ಣ ರಸ್ತೆ ರಿಪೇರಿ ಇದ್ರೂ ಕೂಡ ಇವರು ಬ್ಯಾನರ್ ಹಾಕ್ತಾರೆ. ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ರಸ್ತೆ ರಿಪೇರಿ ನಡೀತಾ ಇದೆ ಅಂತ ಇವರು ಮನೆಯಿಂದ ದುಡ್ಡು ತಂದುಕೊಟ್ಟು ರಿಪೇರಿ ಮಾಡೋ ಥರ ಸರ್ಕಾರದ ಅನುದಾನದಲ್ಲಿ ಒಬ್ಬ MLA ಆಗಿ ಒಬ್ಬ ಮಂತ್ರಿಯಾಗಿ ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಇದ್ದೀರಾ. ನಿಮ್ಮ ಕಣ್ಣೆದುರಿಗೆ ಆದಂಥ ಏನಂದರೆ ವೀಕ್ಷಕರೇ, ಈ ಬ್ಯಾಟರಾಯನಪುರ ಕ್ಷೇತ್ರ ಅನ್ನುವಂಥದ್ದು ಏನಿದೆ ಅಂದರೆ ಹೆಚ್ಚು ಕಮ್ಮಿ 4-5 ವಾರ್ಡ್ಗಳು ಬರ್ತವೆ ಮತ್ತು 2 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಕೂಡ ಬರ್ತವೆ. ದೇವನಹಳ್ಳಿ ಏರ್ಪೋರ್ಟ್ ಹತ್ರ KB ಹಳ್ಳಿ ಅಲ್ಲಿವರೆಗೂ ಕೂಡ ಈ ಬ್ಯಾಟರಾಯನಪುರ ಕ್ಷೇತ್ರ ಬರುತ್ತೆ. ಬಾಗ್ಲೂರು ಆಗಿರ್ಬೋದು, ಸಾತ್ನೂರು ಆಗಿರ್ಬೋದು, ಕೋಗಿಲು ಆಗಿರ್ಬೋದು, ಈ ರೀತಿಯ ಎಲ್ಲ ಗ್ರಾಮೀಣ ಭಾಗಗಳು ಕೂಡ ಈ ಬ್ಯಾಟರಾಯನಪುರ ಕ್ಷೇತ್ರಕ್ಕೆ ಬರ್ತವೆ. ಹುಣಸಮಾರ್ನಹಳ್ಳಿಯಲ್ಲಿ ಆಗಿರುವಂತಹ ಮತ್ತೊಬ್ಬ ನಿಮ್ಮ ಸಹೋದ್ಯೋಗಿ ಮಿನಿಸ್ಟರ್ ಅವರ ಮಗ ಅವರ ಬುಲೆವಾರ್ಡ್ ಏನಿದೆಯಲ್ಲ ಅದರಲ್ಲಿ ಎಷ್ಟು ರಾಜಕಾಲುವೆ ಅಕ್ರಮ ಆಗಿದೆ ಅಂತ ತಹಸೀಲ್ದಾರ್ ವರದಿ ಕೊಟ್ಟಿರೋದು ಗೊತ್ತಿಲ್ವಾ ನಿಮಗೆ ಕೃಷ್ಣ ಬೈರೇಗೌಡ್ರೆ? ಹೇಳಿ ನೋಡೋಣ. ನಿಮ್ಮದೇ ಕ್ಷೇತ್ರ, ಆಮೇಲೆ ನಿಮ್ಮದೇ ಕಾರ್ಪೊರೇಟರ್ ಇದ್ದಂಥವ್ರು ಯಾರ್ಯಾರು ಎಷ್ಟೆಷ್ಟು ಎಲ್ಲೆಲ್ಲಿ ಕೊಳ್ಳೆ ಹೊಡೆದ್ರು ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ನಿಮಗೆ ಅಂಕಿಅಂಶಗಳನ್ನು ಬೇಕಾದ್ರೆ ನಾನು ಕೊಡ್ತೀನಿ. ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವಂಥ 21 ಎಕರೆ ನಕಲಿ ದಾಖಲೆಗಳನ್ನು ಫೋರ್ಜರಿ ಮಾಡಿ ಯಾರ ಹೆಸರಿಗೆ ಮಾಡಿದ್ರು ಅದು ನಿಮಗೆ ಗೊತ್ತಿದೆಯಾ ಕೃಷ್ಣ ಬೈರೇಗೌಡ್ರೆ? ಅಥವಾ ನಿಮ್ಮ ತಮ್ಮ ಚೌಡೇಗೌಡ್ರಿಗೆ ಗೊತ್ತಿದೆಯಾ? ನೀವು ಕಂದಾಯ ಮಂತ್ರಿ ಆಗಿದ್ದಾಗಲೇ ತಾನೇ ಆ ಫೋರ್ಜರಿ ನಡೆದಿದ್ದು. ಇವತ್ತಿನವರೆಗೂ ಏನು ಆ್ಯಕ್ಷನ್ ತೊಗೊಂಡ್ರಿ? ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ 21 ಎಕರೆ ಏನು ಆ್ಯಕ್ಷನ್ ತೊಗೊಂಡ್ರಿ ಇವತ್ತಿನವರೆಗೂ? ಅದಲ್ಲದೆ ಕೊಡಗಳ್ಳಿ ಗೇಟ್ ಸೆಂಚುರಿ ಅಪಾರ್ಟ್ಮೆಂಟ್ ದಯಾನಂದ್ ಪೈ ಅವ್ರದ್ದು ಸಹಕಾರ ನಗರ ಲೆಫ್ಟಿಗೆ ಹೋಗುತ್ತೆ, ಆ ಮೇನ್ ರೋಡ್ವರೆಗೂ ಲೆಫ್ಟ್ವರೆಗೂ ನಿಮಗೆ ರಾಜಕಾಲುವೆ ಕಾಣುತ್ತೆ. ರೈಟಿಗೆ ನಿಮಗೆ ಯಾವುದು ಸೆಂಚುರಿ ಅಪಾರ್ಟ್ಮೆಂಟ್ ಬರ್ತಲ್ಲ, ರಾಜಕಾಲುವೆ ಎಲ್ಲೋಯ್ತಲ್ಲಿದು? ಯಾರು ನುಂಗಿದ್ರು ಅದನ್ನ? ನಿಮ್ಮ ಕಣ್ಣಿದ್ರೆ ದಯವಿಟ್ಟು ಬಿಟ್ಕೊಂಡು ನೋಡಿ ಕೃಷ್ಣ ಬೈರೇಗೌಡ್ರೆ. ಅಥವಾ ನಿಮ್ಮ ತಂಡ ಇದೆಯಲ್ಲ, ನಿಮ್ಮ ಫೇಸ್ಬುಕ್ ಟೀಮ್ ಇದೆಯಲ್ಲ, ಅವ್ರನ್ನ ಕಳಿಸಿ ನೋಡ್ತಾರೆ. ಅಥವಾ ನಿಮ್ಮ ತಮ್ಮನ ಕರೆದು ಕೂಡಿಸ್ಕೊಂಡು ಕೇಳಿ ಎಲ್ಲೋಯ್ತದ ರಾಜಕಾಲುವೆ, ಅದರಿಂದ ಏನಾದರೂ ಬಂತ ಇಲ್ವಂತ ಕೇಳಿ ಅವ್ರು ನಿಮಗೆ ಸಂಪೂರ್ಣವಾದಂಥ ವಿವರವನ್ನು ಕೊಡ್ತಾರೆ. ಅವರು ಒಂದು ವೇಳೆ ನಿಮಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಅಂದರೆ. ಕೃಷ್ಣ ಬೈರೇಗೌಡರ ಮತ್ತೊಂದು ಮುಖವನ್ನು ಫೋಕಸ್ ಟಿವಿ ಎಕ್ಸ್ಪೋಸ್ ಮಾಡ್ತಾ ಇದೆ. ಯಾಕಂದರೆ ಇವರ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಬಡವರ ಮೇಲಷ್ಟೇ ಇವರ ಪೌರುಷ ಕೃಷ್ಣ ಬೈರೇಗೌಡರದು ಅನ್ನುವಂಥದ್ದು. ಯಾಕೆ ದೊಡ್ಡವ್ರ ಮೇಲೆ ದೊಡ್ಡವರು ವಿರುದ್ಧ ಕ್ರಮ ಕೈಗೊಳ್ಳೋಕ್ಕಾಗಲ್ವ ನಿಮಗೆ? ಬಡವರ ಅಂಗಡಿಗಳನ್ನು ಕಿತ್ತಾಕ್ತೀರಾ, ದೊಡ್ಡವರು ಬಿಲ್ಡಿಂಗ್ಗಳನ್ನು ಕಿತ್ತಾಕಿ ನೋಡೋಣ. ಅಂದರೆ ಬಡವರು ಮಾಡಿದರೆ ಮಾತ್ರ ತಪ್ಪು, ದೊಡ್ಡವರು ಮಾಡಿದರೆ ತಪ್ಪೇ ಅಲ್ವಾ? ಅಥವಾ ದೊಡ್ಡವರು ಮಾಡೋ ತಪ್ಪಿನಲ್ಲಿ ನಿಮ್ಮದು ಪಾಲೇನಾದರೂ ಇದೆಯಾ? ಅಥವಾ ದೊಡ್ಡವ್ರಿಗೆ ಬರೋ ಲಾಭದಲ್ಲಿ ನಿಮ್ಮ ಪಾಲೇನಾದರೂ ಇದೆಯಾ? ಬಡವರ ಲಾಭದಲ್ಲಿ ನಿಮಗೆ ಪಾಲು ಬರ್ತಾ ಇಲ್ಲ, ಅದು ಬೇಕಾಗಿಲ್ಲ, ಸಣ್ಣದು ಯಾಕೆ ಅನ್ನೋದಾ? ದೊಡ್ಡ ದೊಡ್ಡ ಲಾಭಗಳು ಬರಲಿ ಅನ್ನೋದಾ? ಸರ್ಕಾರಿ ಕೆರೆಗಳು ಎಷ್ಟು ಬ್ಯಾಟರಾಯನಪುರದಲ್ಲಿ ಒತ್ತುವರಿಯಾಗಿದೆ? ಅಂಕಿಅಂಶಗಳು ಇದಾವೆ ಕೃಷ್ಣ ಬೈರೇಗೌಡರು ನಿಮಗೆ ಅಂಕಿಅಂಶಗಳು ಇಲ್ಲ ಅಂದರೆ ನಾವು ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ಸಿಂಗಾಪುರ್ ಕೆರೆ 8 ಎಕರೆ ಎಲ್ಲೋಯ್ತು ಕೃಷ್ಣ ಬೈರೇಗೌಡ್ರೆ? ನಿಮ್ಮ ಕ್ಷೇತ್ರದಲ್ಲೇ ಬರುತ್ತಲ್ವಾ? ಎಲ್ಲೋಯ್ತದು? ಯಾರು ಲೇಔಟ್ ಮಾಡಿದ್ರು? ಯಾರು ಅದನ್ನ ನುಂಗಿ ನೀರು ಕುಡಿದ್ರು? ಯಾರು ಅದಕ್ಕೆ ಸಪೋರ್ಟ್ ಕೊಟ್ಟರು? ಯಾರು ಅದ್ರ ಹಿಂದೆ ನಿಂತು ಬೆನ್ನೆಲುಬಾಗಿ ಕಾದ್ರವ್ರಿಗೆ? ನಿಮ್ಮದೇ ಕ್ಷೇತ್ರದಲ್ಲಾಗಿದೆ. ಯಾಕೆ ನೀವು ಕ್ರಮವನ್ನು ಕೈಗೊಂಡಿಲ್ಲ ಇಲ್ಲಿವರೆಗೂ? ಇಲ್ಲಿ ಫುಟ್ಪಾತ್ನಲ್ಲಿ ಇರೋರು ಮಾತ್ರ ನಿಮ್ಮ ಕಣ್ಣಿಗೆ ಕಾಣ್ತಾರ? ಒಂದು ಸಣ್ಣ ಸಣ್ಣ ಚಪ್ಪಲಿ ಅಂಗಡಿ ಇಟ್ಕೊಂಡಿರ್ತಾರೆ, ಯಾರು ಹೂವಿನ ಅಂಗಡಿ, ಹಣ್ಣಿನ ಅಂಗಡಿ, ಹೋಟೆಲ್ಗಳು, ಅಂಥವ್ರೆ ತಾನೇ ಫುಟ್ಪಾತಲ್ಲಿ ಇಟ್ಕೊಂಡಿರೋರು. ಅದನ್ನ ಬಿಟ್ಟು ಅಲ್ಲಿ ಯಾರಾದರೂ ಕೋಟಿ ಗಂಟಲೆ ದುಡಿಯೋರು ಏನಾದರೂ ಅಲ್ಲಿ ಫುಟ್ಪಾತಲ್ಲಿ ಅಂಗಡಿ ಇಟ್ಕೊಂಡು ಕೋಟಿ ಗಂಟಲೆ ದುಡಿಯೋಕ್ಕೆ ಏನಾದರೂ ಯೋಚನೆ ಮಾಡ್ತಾರಾ? ಇಲ್ಲ ತಾನೇ. ಅವರು ನಿಮ್ಗೆ ಕಣ್ಣಿಗೆ ಕಾಣ್ತಾರೆ. 6x6 6 ಅಡಿಯಲ್ಲಿ ಕಟ್ಟಿರುವಂಥ ಅಂಗಡಿಗಳು ನಿಮ್ಮ ಕಣ್ಣಿಗೆ ಕಾಣುತ್ತೆ. 10 ಎಕರೆ 20 ಎಕರೆ ಜಮೀನನ್ನು, ಸರ್ಕಾರಿ ಜಮೀನನ್ನು ನುಂಗಿ ಕಟ್ಟಿರೋ ಅಪಾರ್ಟ್ಮೆಂಟ್ಗಳು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಅಷ್ಟು ನಿಮಗೆ ಕಣ್ಣಿನ ದೋಷ ಇದೆಯಾ, ದೃಷ್ಟಿ ದೋಷ ಇದೆಯಾ ಕೃಷ್ಣ ಬೈರೇಗೌಡ್ರೆ? ಅಥವಾ ನಿಮ್ಮ ತಮ್ಮ ಮಾಡ್ತಿರೋದು ನಿಮ್ಗೆ ಕಾಣ್ತಾ ಇಲ್ವಾ? ಏನು ಕ್ಲೀನ್ ಹ್ಯಾಂಡ್ ಅನ್ನೋದು ಯಾರಿದೆ ಈ ಸರ್ಕಾರದಲ್ಲಿ? ಕ್ಲೀನ್ ಇಮೇಜ್ ಅನ್ನೋಂಥ ಮಂತ್ರಿ ಯಾರಿದ್ದಾರೆ? ಕೃಷ್ಣ ಬೈರೇಗೌಡರು ಅನ್ನೋ ಥರ ಫೋಸ್ ಕೊಡ್ತಿರಲ್ಲ. ಸ್ವತಃ ನಿಮ್ಮ ಕಣ್ಣಳತೆ ದೂರದಲ್ಲಿ ಆಗುವಂಥ ಅಕ್ರಮಗಳು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಸುಗಟ್ಟ ಹುಣಸಮಾರ್ನಹಳ್ಳಿಲಿ ಏನಾಯಿತು ನಿಮ್ಗೆ ಗೊತ್ತಿಲ್ವಾ ಕೃಷ್ಣ ಬೈರೇಗೌಡ್ರೆ? ಅಲ್ಲಿ ಎಷ್ಟು ಎಕರೆನ ಹೊಡೆದಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿಲ್ವಾ ಕೃಷ್ಣ ಬೈರೇಗೌಡ್ರೆ? 3000 ಎಕರೆ ಸರ್ಕಾರಿ ಜಾಗ ಬ್ಯಾಟರಾಯನಪುರದಲ್ಲಿ ಖಾಸಗಿಯವರ ಸ್ವತ್ತಾಗಿದೆ. 3000 ಎಕರೆ. ಅದು ಯಾವುದು ನಿಮ್ಮ ಗಮನದಲ್ಲಿ ಇಲ್ವಾ ಕೃಷ್ಣ ಬೈರೇಗೌಡ್ರೆ? ನನ್ನ ಗಮನದಲ್ಲಿ ಇಲ್ಲ ಅಂತ ನೀವು ಹೇಳಿ. ಬಹಿರಂಗ ಚರ್ಚೆಗೆ ನಾವು ಒಂದು ಅವಕಾಶವನ್ನು ಕೊಡ್ತೀವಿ, ಬನ್ನಿ ಬಹಿರಂಗ ಚರ್ಚೆಗೆ. ದಾಖಲೆಗಳ ಸಮೇತ ನಿಮಗೆ ನಾವು ಉತ್ತರ ಕೊಡ್ತೀವಿ, ನಿಮಗೆ ಪ್ರಶ್ನೆ ಕೇಳ್ತೀವಿ, ಆವಾಗ ನೀವು ಉತ್ತರ ಕೊಡ್ಲಿಕ್ಕೆ ತಯಾರಾಗಿ. ಅಥವಾ ನಿಮಗೆ ಇದೆಲ್ಲ ಗಮನದಲ್ಲಿದೆ ಅಂದರೆ ಕ್ರಮ ಕೈಗೊಳ್ಳಿಕ್ಕೆ ತಯಾರಾಗಿ. ಇಲ್ಲ ಅಂದರೆ ನಾನು ಅಂದ್ಕೊಂಡಷ್ಟು ಸಜ್ಜನ ರಾಜಕಾರಣಿ ಅಲ್ಲ, ನನ್ನೂ ಕೆಲವೊಂದು ತಪ್ಪುಗಳಿದ್ದಾವೆ, ಬಡವರ ಮೇಲೆ ಮಾತ್ರ ನನ್ನ ಪೌರುಷ ಅನ್ನೋದನ್ನು ಒಪ್ಕೊಳ್ಳಿ. ಏನು ಮಾಡ್ತೀರಾ ಕೃಷ್ಣ ಬೈರೇಗೌಡ್ರೆ? ಮಾರೇನಹಳ್ಳಿ ಪಂಚಾಯಿತಿ ಒಂದರಲ್ಲಿನೇ ಸರಿಸುಮಾರು 800 ಎಕರೆ ಜಮೀನು ನಕಲಿ ದಾಖಲೆ ಸೃಷ್ಟಿಸಿ ಖಾಸಗಿಯವರಿಗೆ ಪರಿಭಾರೆ ಮಾಡಿಕೊಟ್ಟಿದ್ದಾರೆ. ಯಾರು ಮಾಡಿಕೊಟ್ಟಿದ್ದಾರೆ ಹೇಳ್ತೀರಾ ಕೃಷ್ಣ ಬೈರೇಗೌಡ್ರೆ? ನಿಮ್ಮದೇ ಕ್ಷೇತ್ರ ಅಲ್ವಾ? ಆಕ್ಷನ್ ತಗೊಳ್ಳಿ ನೋಡೋಣ. ಮಾರೇನಹಳ್ಳಿ ಗ್ರಾಮ ಪಂಚಾಯತ್ ಒಂದರಲ್ಲಿ 800 ಎಕರೆ
ಒಂದಲ್ಲ ಎರಡಲ್ಲ, ಅಷ್ಟು ಜಮೀನನ್ನು ಖಾಸಗಿಯವರು ವಶಪಡಿಸ್ಕೊಂಡಿದ್ದಾರೆ, ಅತಿಕ್ರಮಣ ಮಾಡ್ಕೊಂಡಿದ್ದಾರೆ. ಅವರು ಅಲ್ಲಿ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಲೇಔಟ್ಗಳನ್ನು ಅದನ್ನ ಮಾಡಿ ಮಾರ್ತಾ ಇದ್ದಾರೆ. ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ ಕೃಷ್ಣ ಬೈರೇಗೌಡ್ರೆ? ಅವ್ರ ಮೇಲೆ ನಿಮ್ಮ ವಕ್ರ ದೃಷ್ಟಿಯನ್ನು ಬೀರಿ ನೋಡೋಣ. ಯಾಕೆ ಫುಟ್ಪಾತ್ ವ್ಯಾಪಾರಿಗಳ ಮೇಲೆ ಬೀರ್ತಾ ಇದ್ದೀರಾ? ಅವ್ರ ಹೊಟ್ಟೆಪಾಡಿಗೆ ಜೀವನ ನಡೆಸೋರ ಮೇಲೆ ಯಾಕೆ ನಿಮ್ಮದು ಪೌರುಷ? ನಿಮ್ಮ ನಿಜವಾದ ಪೌರುಷವನ್ನು, ನಿಮ್ಮ ನಿಜವಾದ ತಾಕತ್ತನ್ನು, ನಿಮ್ಮ ನಿಜವಾದ ಈ ನೆಲ ಜಲ ಭಾಷೆಯ ಮೇಲಿರುವಂಥ ಅಭಿಮಾನವನ್ನು, ಅಸ್ಮಿತೆಯನ್ನು ಯಾರ್ಯಾರು ನೂರಾರು ಎಕರೆಗಳನ್ನು, 10 ಎಕರೆಗಳನ್ನು, ಎಕರೆ ಗಟ್ಟಲೆ ನುಂಗಿದಾರಲ್ಲ ಅವ್ರ ಮೇಲೆ ತೋರಿಸಿ. ಯಾಕೆ ಪಾಪ ಬೀದಿ ಬದಿಯ ಬಡ ವ್ಯಾಪಾರಿಗಳ ಮೇಲೆ ತೋರಿಸ್ತೀರ? ಅಷ್ಟೇ, ಬಡ ಜನರ ಮೇಲಷ್ಟೇ ನಿಮ್ಮದು ಪೌರುಷನ ಕೃಷ್ಣ ಬೈರೇಗೌಡ್ರೆ? ನಿಮಗೆ ಮಾಹಿತಿಗಳ ಕೊರತೆ ಇದ್ದರೆ, ನಿಮ್ಮ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಾಗದೇ ಇದ್ದರೆ ನಿಮ್ಮ ತಮ್ಮ ಚೌಡೇಗೌಡರನ್ನ ಕೇಳಿ. ಅವರು ಹೇಳಿಲ್ಲ ಅಂದರೆ ನಮಗೆ ಕೇಳಿ, ನಾವು ನಿಮ್ಗೆ ಕೊಡ್ತೀವಿ ಎಲ್ಲ ಮಾಹಿತಿಯನ್ನು. ಯಾವ್ಯಾವ ಗ್ರಾಮ ಪಂಚಾಯಿತಿಯಲ್ಲಿ, ಯಾವ್ಯಾವ ವಾರ್ಡ್ನಲ್ಲಿ, ಯಾವ್ಯಾವ ನಿಮ್ಮ ಚೇಲಾಗಳು, ನಿಮ್ಮ ಬೆಂಬಲಿಗರು, ನಿಮ್ಮ ಫಾಲೋವರ್ಸ್, ನಿಮಗೆ ವೋಟ್ ಹಾಕೋರು ನುಂಗಿದ್ದಾರೆ, ಅದರಲ್ಲಿ ನಿಮ್ಮ ಪಾಲು ಎಷ್ಟಿದೆ ಅನ್ನೋದನ್ನು ಅಂಕಿ ಅಂಶಗಳ ಸಮೇತ ನಾವು ಕೊಡ್ತೀವಿ. ನಿಮ್ಮ ತಮ್ಮ ಕೊಟ್ಟಿಲ್ಲ ಅಂದರೆ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ನಮ್ಮನ್ನು ಕೇಳಿ, ನಾವು ದಾಖಲೆಗಳ ಸಮೇತ ಕೊಡ್ತೀವಿ ಕೃಷ್ಣ ಬೈರೇಗೌಡರು. 10ನೇ ತಾರೀಕಿನವರೆಗೂ, ಜುಲೈ 10ನೇ ತಾರೀಕಿನವರೆಗೂ ನಿಮ್ಮದೇನು ಫುಟ್ಪಾತ್ ಆಪರೇಷನ್ ಮಾಡ್ತಾ ಇದ್ದೀರಲ್ಲ, ಮಾಡಿ. ಅದು ಮುಗಿಸ್ಕೊಂಡು 11ನೇ ತಾರೀಕಿಗೆ ಬನ್ನಿ, ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. 11ನೇ ತಾರೀಕಿನಿಂದ ಅದನ್ನು ತೆರವುಗೊಳಿಸ್ಲಿಕ್ಕೆ ನೀವು ಪ್ರಾರಂಭ ಮಾಡಿರಿ. ಆವಾಗ ಹೌದು, ಕೃಷ್ಣ ಬೈರೇಗೌಡ ಸಜ್ಜನ ರಾಜಕಾರಣಿ, ಕೃಷ್ಣ ಬೈರೇಗೌಡ ನುಡಿದಂತೆ ನಡೆದಿದ್ದಾರೆ, ಕೃಷ್ಣ ಬೈರೇಗೌಡ ಏನು ಹೇಳ್ತಾರೋ ಅದನ್ನು ಮಾಡ್ತಾರೆ, ಕೃಷ್ಣ ಬೈರೇಗೌಡ ಕ್ಲೀನ್ ಇಮೇಜ್ ಇರುವಂಥ ರಾಜಕಾರಣಿ ಅಂತ ನಾವೇ ಮಾಡ್ತೀವಿ. ಈ ಆಫರ್ನ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಒಪ್ಕೊಳ್ಳುವಂತಹ ವ್ಯವಧಾನ, ಒಪ್ಕೊಳ್ಳುವಂಥ ತಾಳ್ಮೆ ಅಥವಾ ಒಪ್ಕೊಳ್ಳುವಂಥ ಮನಸ್ಸು ನಿಮಗಿದ್ರೆ ಖಂಡಿತವಾಗಿಯೂ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಹಾಗೆ ಸಿಂಗಹಳ್ಳಿ ಕೆರೆ 33 ಎಕರೆ ಇದೆಲ್ಲೋಯ್ತು ಕೃಷ್ಣ ಬೈರೇಗೌಡ್ರೆ? ನಿಮ್ಗೆ ಗೊತ್ತಿಲ್ವಾ ಯಾರು ನುಂಗಿದ್ದಾರೆ? ಅಲ್ಲಿ ಯಾವ ಅಪಾರ್ಟ್ಮೆಂಟ್ ಇದೆ ಗೊತ್ತಿದೆ ತಾನೇ? ಹೀರಾನಂದಾನಿ ಅಪಾರ್ಟ್ಮೆಂಟ್ ಹೇಗೆ ಬಂತು ಟಾಟಾ ನಗರಕ್ಕೆ? ಭದ್ರಪ್ಪ ಲೇಔಟ್ ಬ್ಯಾಕ್ ಸೈಡ್, ನಿಮ್ಮದೇ ಕಾನ್ಸ್ಟಿಟ್ಯೂನ್ಸಿ ಅಲ್ವಾ ಕೃಷ್ಣ ಬೈರೇಗೌಡ್ರೆ? ಹೇಳ್ತೀರಾ ಅದನ್ನ? ಆ ಕೆರೆ ಎಲ್ಲೋಯ್ತು ಅಂತ ಹೇಳ್ತೀರಾ? ಸಿಂಗಹಳ್ಳಿ 33 ಎಕರೆ ಕೆರೆ ಎಲ್ಲೋಯ್ತು ಹೇಳಿ ನೋಡೋಣ. ನಿಮಗೆ ಗೊತ್ತಿಲ್ವಾ ಅದು? ಎಷ್ಟು? 1 ಸ್ಕ್ವೇರ್ ಫೀಟಿಗೆ 25-30 ಸಾವಿರ ಬೆಲೆ ಬಾಳುವಂಥ ಜಾಗ ಅದು. ಅಲ್ಲಿಯ 33 ಎಕರೆ ಹೋಯ್ತಲ್ಲ, ನುಂಗಿ ನೀರು ಕೊಡೋದ್ರಲ್ಲ ಭೂಗಳರು. ನೀವು ಕಣ್ಣು ಕಿವಿ ಮುಚ್ಕೊಂಡು ಕೂತಿದ್ರಲ್ಲ ಕೃಷ್ಣ ಬೈರೇಗೌಡ್ರೆ. ಇವಾಗ ಫುಟ್ಪಾತ್ ವ್ಯಾಪಾರಿಗಳ ಮೇಲೆ ನಿಮ್ಮ ಒಂದು ರೀತಿ, ಯಾವ ರೀತಿ ಅದು ಪೌರುಷ, ಬಡವರ ಮೇಲಷ್ಟೇ ಮಾತ್ರ ಪೌರುಷ ಅನ್ನೋ ಥರ. ಯಾಕೆ ಈ 100 ಎಕರೆ ನುಂಗಿದವರ ಮೇಲೆ ನಿಮ್ಮ ಪೌರುಷ ಇಲ್ಲ? ನೀವೇನಾದರೂ ಉತ್ತರ ಕೊಡ್ತೀರಾ ಕೃಷ್ಣ ಬೈರೇಗೌಡ್ರೆ? ಅದ್ರ ಜೊತೆ ಕಟ್ಗೆನಹಳ್ಳಿನಲ್ಲಿ 16 ಎಕರೆ ರೇವಾ ಕಾಲೇಜ್ ಎದುರಿಗೆ, ಯಾರ ಜಾಗ ಅದು? ಸರ್ಕಾರಿ ಜಾಗ ಅಲ್ವಾ? ಇವೆಲ್ಲವೂ ಸರ್ಕಾರಿ ಜಾಗ ಅಲ್ಲ ಅನ್ನೋದನ್ನಾದರೂ ಹೇಳುವಂಥ ತಾಕತ್ ಮಾಡ್ತೀರಾ ನೀವು? ತೋರಿಸ್ತೀರಾ ನೀವು? ಧೈರ್ಯ ತೋರಿಸ್ತೀರಾ ನೀವು? ಕೃಷ್ಣ ಬೈರೇಗೌಡರು ಅಂದ್ಕೊಂಡಷ್ಟು ಸಾಚಾ ರಾಜಕಾರಣಿಗಳ ಅಲ್ಲ ಅನ್ನೋದಕ್ಕೆ ಇವಿಷ್ಟು ಎಕ್ಸಾಂಪಲ್ಸ್. ಸಹಕಾರ ನಗರ ಪಾರ್ಕ್ ಅಷ್ಟೇ ಯಾಕೆ ಸ್ವಾಮಿ, ಈ ಜಸ್ಟಿಸ್ ಇದ್ರಲ್ಲ ಗೋಪಾಲಗೌಡ್ರ ಮನೆ, ಅದನ್ನು ಕೂಡ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿ, ಫೋರ್ಜರಿ ಡಾಕ್ಯುಮೆಂಟ್ಸ್ ಮಾಡಿ ಬೇರೆಯವ್ರ ಹೆಸರಿಗೆ ಮಾಡ್ಕೊಳ್ಳಿಲ್ವಾ? ನೀವು ಮಿನಿಸ್ಟರ್ ಇದ್ದಾಗ ಅದು ನಿಮಗೆ ಗೊತ್ತಾಗ್ಲಿಲ್ವಾ? ಗೊತ್ತಾದರೂ ಏನು ಕ್ರಮ ಕೈಗೊಂಡ್ರಿ? ಕ್ರಮ ಕೈಗೊಂಡಿಲ್ಲ ಅಂದರೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಒಂದಾದರೂ FIR ಮಾಡಿದರೆ ಇಲ್ಲಿವರೆಗೂ? ಇಷ್ಟೆಲ್ಲ ಜಮೀನುಗಳು ಒತ್ತುವರಿ ಆಗಿದ್ದಲ್ಲ ಇದ್ರ ವಿರುದ್ಧ ಯಾಕೆ ಮಾಡಿಲ್ಲ? ನಿಮಗೇನು ಪಾಲಿದೆ ಅದರಲ್ಲಿ? ನಿಮ್ಮದು ಪಾಲಿಲ್ಲ ಅಂದರೆ ಕ್ರಮ ಕೈಗೊಳ್ಳೋಕ್ಕೆ ಏನು ಪ್ರಾಬ್ಲಮ್ಮು? ಏನು ಸಮಸ್ಯೆ ಇದೆ ಕ್ರಮ ಕೈಗೊಳ್ಳಲಿಕ್ಕೆ? ವಿದ್ಯಾರಣ್ಯಪುರದಲ್ಲಿ 1.5 ಎಕರೆ ನರಸೀಪುರ ಗ್ರಾಮ ಠಾಣ, ಪ್ರೈವೇಟ್ ಕಮರ್ಷಿಯಲ್ ಬಿಲ್ಡಿಂಗ್ ಆಗ್ತಾ ಇದೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದನ್ನ ಹೋಗಿ ನಿಲ್ಸೋಕ್ಕೆ ನಿಮ್ಮ GBA ಅಧಿಕಾರಿಗಳು ಹೇಳಿ ನೋಡೋಣ. ನರಸೀಪುರ ಗ್ರಾಮದಲ್ಲಿ ಎಷ್ಟು ಸರ್ಕಾರಿ ಸ್ಮಶಾನಗಳು ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಈಗ ಉಳಿದುಕೊಂಡಿದ್ದಾವೆ? ನುಂಗಿದ್ರೆ ಯಾರು ನುಂಗಿದ್ದಾರೆ, ಯಾಕೆ ನುಂಗಿದ್ದಾರೆ? ನುಂಗಿರೋರ್ಗೂ ನಿಮಗೂ ಏನು ಸಂಬಂಧ ಇದೆ? ಸಂಬಂಧ ಇಲ್ಲ ಅಂದರೆ ನೀವು ಯಾಕೆ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದೀರಾ? ಯಾಕೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ? ಒಬ್ಬ ಶಾಸಕನಾಗಿ ನಿಮ್ಮ ಕ್ಷೇತ್ರದ ಸರ್ಕಾರಿ ಆಸ್ತಿಗಳನ್ನು ಉಳಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಲ್ವಾ? BDN ಬಿಟ್ಬಿಟ್ಟು ನಂಗೆ ಬೆಂಗಳೂರು ಅಭಿವೃದ್ಧಿ ಕೊಟ್ಟಿದ್ದಾರೆ ಅಂತ 1 ವಾರ ಲೇಟ್ ಮಾಡಿದ್ರಲ್ಲ ನೀವು ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ. ಈಗ ನಿಮ್ಮದೇ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಅವಾಂತರಗಳು, ಇಷ್ಟೆಲ್ಲ ಅಕ್ರಮಗಳು, ಇಷ್ಟೆಲ್ಲ ಭ್ರಷ್ಟಾಚಾರಗಳು, ಇಷ್ಟೆಲ್ಲ ಹಗರಣಗಳು, ಇಷ್ಟೆಲ್ಲ ಭೂ ಒತ್ತುವರಿಗಳು ನಡೆದಿದ್ದಾವಲ್ಲ, ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಿ ನೋಡೋಣ.
ಕ್ರಮ ಕೈಗೊಂಡ್ರೆ ಎಸ್ ಕೃಷ್ಣ ಬೈರೇಗೌಡರು ಹೇಳ್ದಂಗೆ ಮಾಡ್ತಾರೆ ಅಂತ ಅಂದ್ಕೋತಾರೆ ಜನ. ಕ್ರಮ ಕೈಗೊಳ್ಳಿಲ್ಲ ಅಂದರೆ ಎಸ್ ಕೃಷ್ಣ ಬೈರೇಗೌಡರು ಒಬ್ಬ ಸಜ್ಜನ ರಾಜಕಾರಣಿ ಅಲ್ಲ, ಅವರು ಕೂಡ ಸ್ವಂತ ಲಾಭಕ್ಕೋಸ್ಕರ ಹಲವಾರು ಅಕ್ರಮಗಳನ್ನು ಮಾಡಿರೋ ರಾಜಕಾರಣಿ. ಕೃಷ್ಣ ಬೈರೇಗೌಡರು 10 ಜೊತೆ 11ನೇ ರಾಜಕಾರಣಿ ಅನ್ನೋ ಥರ ಅಂದ್ಕೋತಾರೆ. ಕೃಷ್ಣ ಬೈರೇಗೌಡರ ಪೌರುಷ ಬಡವರ ಮೇಲಷ್ಟೇ, ಯಾರು ಫುಟ್ಪಾತ್ನಲ್ಲಿ ಅಂಗಡಿಗಳನ್ನು ಇಟ್ಕೊಂಡಿದ್ದಾರೆ ಅವ್ರ ಮೇಲಷ್ಟೇ. ದೊಡ್ಡವರಿಗೆ ಕೃಷ್ಣ ಬೈರೇಗೌಡ ಸರೆಂಡರ್ ಆಗಿಬಿಡ್ತಾರೆ. ಕಾರಣ ಏನೋ ನನಗೆ ಗೊತ್ತಿಲ್ಲ, ಅವ್ರದ್ದು ನಿಮ್ಮದು ಏನು ವ್ಯವಹಾರವೋ ನನಗೆ ಗೊತ್ತಿಲ್ಲ, ಅವ್ರ ಮೇಲೆ ನಿಮ್ಗೆ ಯಾಕೆ ಪ್ರೀತಿಯೋ ನನಗೂ ಗೊತ್ತಿಲ್ಲ. ಪ್ರೀತಿ ಇದೆ ಅಂತ ಹೇಳ್ತೀನಿ, ಯಾಕಂದರೆ ನೀವು ಕ್ರಮ ಕೈಗೊಂಡಿಲ್ಲ ಅಂತ. ಬಡವರ ಮೇಲೆ ನಿಮಗೆ ಪ್ರೀತಿ ಇಲ್ಲ, ಮಧ್ಯಮ ವರ್ಗದ ಜನರ ಮೇಲೆ ನಿಮಗೆ ಪ್ರೀತಿ ಇಲ್ಲ, ಯಾರು ಕೂಲಿ ಕಾರ್ಮಿಕರಿದ್ದಾರೆ ಅವ್ರ ಮೇಲೆ ನಿಮಗೆ ಪ್ರೀತಿ ಇಲ್ಲ. ನಿಮ್ಮ ಪ್ರೀತಿ ಏನಿದ್ರು ಹಣ ಇದ್ದವರ ಮೇಲೆ, ಶ್ರೀಮಂತರ ಮೇಲೆ, ಯಾರು ದೊಡ್ಡ ದೊಡ್ಡ ಮಟ್ಟದಲ್ಲಿ ಭೂ ಒತ್ತುವರಿ ಮಾಡ್ಕೊಂಡವ್ರ ಮೇಲೆ, ಯಾರು ಫುಟ್ಪಾತಲ್ಲಿ ಅವ್ರ ಜೀವನ ಸಾಗಿಸ್ಲಿಕ್ಕೆ 4-4 ಅಡಿ 5-5 ಅಡಿ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ನಿಮಗೆ ಪ್ರೀತಿನೂ ಇಲ್ಲ, ಕರುಣೆನೂ ಇಲ್ಲ. ನೀವು ಅವ್ರಿಗೆ JCB ನುಗ್ಗಿಸ್ತೀರಾ. ನಿಮ್ಮದು ಈ ಸರ್ಕಾರದ್ದು ಹೃದಯಹೀನವಾದಂತಹ ನಡೆ. ಹಾಗಾಗಿ ಕೃಷ್ಣ ಬೈರೇಗೌಡರು ಅವರ ಕ್ಷೇತ್ರದ ಇನ್ನಷ್ಟು ಮಾಹಿತಿಗಳನ್ನು ಬೇಕಾದರೂ ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ಅವ್ರಿಗೆ ವೇದಿಕೆಯನ್ನು ಕೂಡ ನಾವು ಕಲ್ಪಿಸ್ತೀವಿ. ಕೃಷ್ಣ ಬೈರೇಗೌಡ ಬೇಕಾದರೆ ಬರ್ಬೋದು. ಕೃಷ್ಣ ಬೈರೇಗೌಡರ ಮತ್ತೊಂದು ಮುಖವನ್ನು ಈ ಕಾರ್ಯಕ್ರಮದಲ್ಲಿ ನಾವು ಎಕ್ಸ್ಪೋಸ್ ಮಾಡಿದ್ದೀವಿ. ದಾಖಲೆಗಳ ಸಮೇತ, ಅಂಕಿ ಅಂಶಗಳ ಸಮೇತ, ಯಾವ್ಯಾವ ಗ್ರಾಮದಲ್ಲಿ, ಯಾವ್ಯಾವ ವಾರ್ಡ್ನಲ್ಲಿ, ಎಷ್ಟೆಷ್ಟು ಎಕರೆ, ಯಾವ್ಯಾವ ಕೆರೆಯನ್ನು, ಯಾವ್ಯಾವ ಅಪಾರ್ಟ್ಮೆಂಟ್ನವರು ಒತ್ತುವರಿ ಪಡಿಸ್ಕೊಂಡಿದ್ದಾರೆ, ಅಲ್ಲಿ ಅವರ ಭವ್ಯವಾದಂತಹ ಮಹಲ್ಗಳನ್ನು ಕಟ್ಕೊಂಡಿದ್ದಾರೆ. ಅದನ್ನು ನೋಡಿಯೂ ಕೂಡ ಕೃಷ್ಣ ಬೈರೇಗೌಡರು ಯಾಕೆ ಮೌನವಾಗಿದ್ದಾರೆ, ಮೌನದ ಹಿಂದಿನ ಕಾರಣವನ್ನು ಕೃಷ್ಣ ಬೈರೇಗೌಡರೇ ಹೇಳಬೇಕು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.